10ರಂದು ನಡೆಯುವ ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಹೋಬಳಿ ಘಟಕದ ಅಧ್ಯಕ್ಷರಾದ ಶ್ರೀಯುತ ಪ್ರಮೋದ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಾವೀಗ ಮೊದಲಿಗೆ ನಮ್ಮ ತಾಲೂಕು ಘಟಕದ ಉಪಾಧ್ಯಕ್ಷರು, ಹೋಬಳಿಯ ಸಾಹಿತ್ಯ ಪರಿಷತ್ ಘಟಕದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಬೊಮ್ಮಣ್ಣನವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರಿಗೆ ನಾವೆಲ್ಲರೂ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಬೇಕಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಈಗ ಮಾರ್ಚ್ 10ರಂದು ನಗರಸಭೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಬಗ್ಗೆ ಕಾಲೇಜಿನವರು ಆಗಲೇ ನಮಗೆ ಮಾಹಿತಿ ನೀಡಿರ್ತಾರೆ. ಈ ಬಗ್ಗೆ ಬಂದಿರೋ ಪದಾಧಿಕಾರಿಗಳು ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಹೇಳ್ತೀನಿ. ಸಾಹಿತ್ಯ ಪರಿಷತ್ ಗಿರೀಶ ಘಟಕದ ಎಲ್ಲ ಪದಾಧಿಕಾರಿಗಳು ಒಂದು ನಿಂತ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಇದಕ್ಕೆ ಎಲ್ಲರ ಸಹಕಾರ ತುಂಬ ಕೊಡ್ತಾ ಇದ್ದಾರೆ, ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಏನು ಅಂತಂದರೆ ನಮ್ಮ ಭಾರತದ ಒಕ್ಕೂಟ ವ್ಯವಸ್ಥೆಯ ಭದ್ರ ಬುನಾದಿಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ನಾಗರಿಕರ ಪಾತ್ರ ಅನ್ನೋ ಒಂದು ವಿಷಯದ ಬಗ್ಗೆ ಎಲ್ಲ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡು ಒಂದು ಡಿಗ್ರಿ ಕಾಲೇಜ್, ನಮ್ಮ ಪದವಿ ಕಾಲೇಜಲ್ಲಿ ಅವರನ್ನು ಸಂಪರ್ಕಿಸಿದಾಗ ತುಂಬ ಉತ್ಸುಕತೆಯಿಂದ ಒಂದು ಒಳ್ಳೆಯ ವಿಷಯ ಅಂತ ಹೇಳಿ ಕಾರ್ಯಕ್ರಮ ಪ್ರಬಂಧ ಸ್ಪರ್ಧೆಗಳನ್ನು ಅಂತ ಹೇಳಿ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ಸಹ ಬರ್ತೀನಿ ಅಂತ ಒಂದು 15 ತಾರೀಕು ಡೇಟ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಮಲ್ಲೇಶ್ವರರು ಸಹ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ತಾಲೂಕು ಅಧ್ಯಕ್ಷರು ಲೋಕೇಶ್ ಅವರು ಸಹ ಬರ್ತೀನಿ ಅಂತ ಹೇಳಿ 15ನೇ ತಾರೀಕು ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಏಕೆಂತಂದರೆ ಎಲ್ಲ ಒಂದು ಅಭದ್ರತೆ ಕಾಡ್ತಾ ಇದೆ ನಮ್ಮಲ್ಲಿ ಇವಾಗ. ಏಕೆಂದರೆ ಜನಾಂಗೀಯ ಒಂದು ರಾಜ್ಯ ರಾಜ್ಯಗಳನ್ನು ತಿಕ್ಕಾಟ ಎಲ್ಲ ಕಡೆ ಒಂದು ಮುಂಚೆ ಯಾವ ರೀತಿ ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನು ತರಬೇಕಾದ್ರೆ ಎಷ್ಟು ಜನ ಅವರ ಬಲಿ ಕೊಟ್ಟು ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಬದ್ಧವಾಗಿ ಒಂದು ರೂಪಿಸಿದ್ರು. ಈಗ ಒಂದು ಸ್ವಲ್ಪ ಕೆಲವು ವಿಷಯಗಳಲ್ಲಿ ಕೆಲವು ಕೂಡ ಅಲ್ಲಾಡ್ತಾ ಇದೆಯೋ ಇಲ್ಲ ಒಂದು ಕಡೆ ಅಂತ ನಮ್ಗೆ ಅನ್ನಿಸ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿಕೊಂಡು ಎಲ್ಲರೂ ಪ್ರತಿಯೊಬ್ಬರು ಸೇರಿ ಒಂದು ಒಕ್ಕೂಟ ವ್ಯವಸ್ಥೆಯ ಬುನಾದಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅಂತ ನಾವು ಅನ್ನೋದ್ರ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಮಾಡಿ ಜನರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಗಮನ ಸೆಳೀಬೇಕು ಅಂತ ಹೇಳಿ ನಾವು ತೀರ್ಮಾನ ತಗೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಒಂದು ವಿಷಯವನ್ನು ಎಲ್ಲ ಕಡೆ ಒಂದು ಸ್ವಲ್ಪ ಪತ್ರಕರ್ತ ಮಿತ್ರರು ಸ್ವಲ್ಪ ಪ್ರಚಾರ ಕೊಟ್ಟು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಸರ್ ಕಾಫಿ ಕೊಟ್ಬಿಡಿ. ಭಾರತದ ಒಕ್ಕೂಟ ವ್ಯವಸ್ಥೆ ಭದ್ರ ಬುನಾದಿ ವ್ಯವಸ್ಥೆಯನ್ನು ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಹಾಗೆ ದಿನಾಂಕ 13/25 ಸೋಮವಾರ ಈ ಸ್ಪರ್ಧೆಯನ್ನು ಏರ್ಪಡಿಸೋದು ಅಂತ ಹೇಳಿ ತೀರ್ಮಾನ ಆಗಿದೆ. ಭಾಗವಹಿಸಿದ ಎಲ್ಲ ಕಾಲೇಜುಗಳಿಗೆ ನೆನಪಿನ